ನಗುನು ಬರ್ತೈತೆ, ಒಂದ್ ಕಡೆ ಯಾಕಪ್ಪ ಹಿಂಗ್ ಮಾತಾಡ್ತಾರೆ ಅಂತಾನು ಅನಿಸ್ತೈತೆ. ಫೋನ್ ಮಾಡಿದ್ರಂತೆ, ಅಂದ್ರೆ ನಮ್ ಚಿಕ್ಕಪ್ಪಂಗ್ ಫೋನ್ ಮಾಡಿದ್ರಂತೆ, ನಿಮ್ ಅಣ್ಣನ್ ಮಗ ಹಿಂಗೆ ನಿಮ್ಗೆ ಯಾರಿಗೂ ಹೇಳ್ದೆ ಕೇಳಿ ಮದ್ವೆ ಆಗ್ಬಿಟ್ಟವನೆ. ಎಲ್ಲ ಪ್ರೀತಿ ಕನ್ನಡಿಗ ಬೆಳಗಿನ ಶುಭೋದಯಗಳು. ಇವತ್ತಿನ ಲಾಗ್ ಹೆಂಗೆ ಅಂದರೆ ನೋಡಿ, ಎಲ್ಲರೂ ಗ್ರೂಪಲ್ಲಿ ಫೋಟೋ ಹಾಕಬೇಕು. ಅದಕ್ಕೆ ಎಲ್ಲರೂ ಗ್ರೂಪಲ್ಲಿ ಫೋಟೋ ತಗೊಂಡು ಒಬ್ಬೊಬ್ಬರಾಗಿ ಹೊರಗಡೆನ ಬರ್ತಾವ್ರೆ. ನಮ್ಮ ಮನೋಜ್ ಅಲ್ಲಿ ಫೋನಲ್ಲಿ ಮಾತಾಡ್ತವನೆ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಇವಾಗ ನಾವೇ ಫೋಟೋ ತೆಗೆದು ಗ್ರೂಪ್ ಅಪ್ಲೋಡ್ ಮಾಡ್ಬೋದು. ಸೊ ನಿಮಗೆಲ್ಲ ಇವತ್ತಿನ ಮಿನಿ ಲಾಗ್ಗೆ ಸ್ವಾಗತ ಸುಸ್ವಾಗತ. ಬಡ ಕಲಾವಿದ್ರು ಸ್ವಲ್ಪ ಪ್ರೀತಿ ತೋರಿಸ್ತಾರೆ ಯಾಕ್ರಯ್ಯ. ಸೊ ನಾವಿವಾಗ ರೆಡಿ ಆಗ್ಬಿಟ್ಟು ಗಾಡಿನ ಸರ್ವಿಸ್ಗೆ ಬಿಡ್ಬೇಕು ಇವತ್ತು. ನೆನ್ನೆ ಸರ್ ಫೋನ್ ಮಾಡಿದ್ರು ಗಾಡಿ ಸರ್ವಿಸ್ಗೆ ಬಿಟ್ಬಿಡಪ್ಪ ಇವತ್ತು ಅಂತ. ನಮ್ಮ ಗಾಡಿ ಇವಾಗ ಐಟಮ್ ಎಲ್ಲ ಇಳಿಸ್ಕೊಂಡು ಸರ್ವಿಸ್ಗೆ ಬಿಡ್ಬೇಕು ಗಾಡಿ ಇವತ್ತು. 10 ಗಂಟೆ ಅಷ್ಟಲ್ಲಿ ಹೋಗಿ ಅಂತ ಹೇಳ್ತವ್ರೆ. ಈಗ ಅಲ್ಲಿ 9:30 ಟೈಮು. ಇನ್ನೊಂದು ಅರ್ಧ ಗಂಟೆ ಜರ್ನಿ, 12 ಕಿಲೋಮೀಟ್ರ್ ಐತಿ ಇಲ್ಲಿಂದ. ನಾನು ಗಾಡಿ ಅಲ್ಲಿ 10,000 ಕಿಲೋಮೀಟ್ರಿಗೆ ಅಂದ್ರೆ 200 ಕಿಲೋಮೀಟ್ರ್ ಜಾಸ್ತಿ ಓಡ್ಬಿಟ್ಟೈತೆ ಅನ್ಕೊಂಡಿದ್ದೆ. ಸದ್ಯ ಬೇಗ ಸರ್ವಿಸ್, ಅದು 25ನೇ ತಾರೀಕು ಅಂತ ಟೈಮ್ ಕೊಟ್ಟಿದ್ರು. 25ಕ್ಕಿಂತ ಟೈಮ್ ಕೊಟ್ಟಿದ್ರೆ ಹೆಂಗೋ ಬೇಗ ಆಯ್ತೈತೆ ಸರ್ವಿಸು. ಬನ್ನಿ ಇವತ್ತಿನ ಲಾಗ್ ಹೆಂಗಿರುತ್ತೆ. ಸರ್ವಿಸ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ, ನೋಡೋದೆ. ಹಾಯ್ ಫ್ರೆಂಡ್ಸ್, ಅದು ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಗುನು ಬರ್ತೈತೆ, ಒಂದ್ ಕಡೆ ಯಾಕಪ್ಪ ಹಿಂಗ್ ಮಾತಾಡ್ತಾರೆ ಅಂತಾನು ಅನಿಸ್ತೈತೆ. ನಮ್ಮಮ್ಮ ಫೋನ್ ಮಾಡಿದ್ರು. ನಮ್ಮ ಅಮ್ಮಂಗೆ ನಿನ್ನೇನೋ ಯಾರೋ ಫೋನ್ ಮಾಡಿದ್ರಂತೆ, ಅಂದ್ರೆ ನಮ್ಮ ಚಿಕ್ಕಪ್ಪಂಗೆ ಫೋನ್ ಮಾಡಿದ್ರಂತೆ, ನಿಮ್ಮ ಅಣ್ಣನ ಮಗ ಹಿಂಗೆ ನಿಮ್ಗೆ ಯಾರಿಗೂ ಹೇಳ್ದೆ ಕೇಳಿ ಮದ್ವೆ ಆಗ್ಬಿಟ್ಟವನೆ ಅಂತ ಅಂದ್ರಂತೆ. ಅಲ್ಲ, ಅದಕ್ಕೆ ನಮ್ಮ ಚಿಕ್ಕಪ್ಪ ಕೇಳಿದ್ರಂತೆ, ಹಿಂಗೆ ಏನ್ ಹಿಂಗ್ ಮಾತಾಡ್ತಾರೆ ಏನೇ ಅಂತ ಕೇಳಿದ್ರಂತೆ. ಅದಕ್ಕೆ ಇಲ್ಲ ಹಂಗೇನಿಲ್ಲ, ಹಿಂಗೆ ಈಗ ತಾನೇ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದೀನಿ ರೂಮ್ಗೆ ಅಂತ ಫೋನ್ ಮಾಡಿದ್ದ ಅಂತ ಅಂದ್ರು. ಅದಕ್ಕೆ ಯಾರು ನಿಮ್ಗೆ ಹೇಳಿದ್ರು ಅಂತ ಕೇಳ್ತಾರೆ. ಅದಕ್ಕೆ ಇವಾಗ ಇನ್ನದು ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ, ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ. ಆದ್ರೆ ಒಂದೇನಂದ್ರೆ, ಊರಲ್ಲಿ ಅಷ್ಟೊಂದು ಜನಕ್ಕೆ ನನಗೆ ಪರಿಚಯನೇ ಇಲ್ಲ. ಏನು ಆಯ್ ಬಾಯ್ ಅಷ್ಟೇ, ಜಾಸ್ತಿ ಕ್ಲೋಸ್ ಅಂತ ಯಾರಿಗೂ ಇಲ್ಲಕ್ಕೆಲ್ಲ. ಅಂತದ್ರಲ್ಲಿ ಇಲ್ಲ, ಅಟ್ಲೀಸ್ಟ್ ಏನಾರು ಜಗಳ ಮಾಡ್ಕೊಂಡಿದೀನಿ ಅದೂ ಇಲ್ಲ. ಯಾರ ಮೇಲಾರು ನನ್ನ ಮೇಲೆ ಯಾರ ಮೇಲಾರು ಕೋಪ ಐತೆ ಅದೂ ಇಲ್ಲ. ಅಂತದ್ರಲ್ಲಿ ಯಾರು ನನ್ನ ಬಗ್ಗೆ ಹಿಂಗೆ ಹೇಳೋರೆ ಅಂತಾನೆ ಗೊತ್ತಾಯ್ತಲ್ಲ. ನೋಡಿ, ಸುಮ್ಮನೆ ಇದ್ರು ಜನಗಳು ಎಷ್ಟು ಸಾವಿರ ಮಾತಾಡ್ತಾರೆ. ಅದಕ್ಕೆ ನಮ್ಮಮ್ಮ ಹೇಳಿದ್ರಂತೆ, ಅಲ್ಲ ಅವನು ಎಲ್ಲೆಲ್ಲಿ ಹೋಗ್ತಾನೆ, ಎಲ್ಲೆಲ್ಲಿ ಇದು ಮಾಡ್ತಾನೆ, ಡೈಲಿ ಇದನ್ನ ವಿಡಿಯೋನ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾನೆ, ವಿಡಿಯೋ ಮಾಡ್ಬಿಟ್ಟು ಅಂತದ್ರಲ್ಲಿ ಇವನ್ನೆಲ್ಲ ಮಾಡಲ್ವಾ, ಹೇಳ್ದಲ್ಲೇ ಇರ್ತಾನೆ ನಮ್ಗೆ ಅಂತ ಅಂದವ್ರೆ ನಮ್ಮ ಅಪ್ಪ ನಮ್ಮಮ್ಮ. ಅದಕ್ಕೆ ಅಂದ್ರೆ ನಮ್ಮ ಚಿಕ್ಕಪ್ಪಂಗೂ ಗೊತ್ತೈತಲ್ವೋ ಗೊತ್ತಿಲ್ಲ, ಇಲ್ಲ ಯಾರು ಮಾತಾಡ್ತಾರೋದು ಕೇಳಿಸ್ಕೊಂಡವ್ರೇನೋ. ನೋಡೋದ ವಿಷಯ ಏನಾಗುತ್ತೆ, ಎಲ್ಲಿ ಗಂಟ ಹೋಗುತ್ತೆ ಕೇಳ್ಬಿಟ್ಟು ಹೇಳ್ತೀನಿ, ಯಾರದು ವಿಚಾರಿಸ್ತೀವಿ ಅಂತ ಅಂದಾರೆ. ಅದು ನೆನ್ನೆ ಆಗಿರೋದು, ಇದುವೆ ರೀಸೆಂಟ್, ನೆನ್ನೆ ಹಿಂಗೆ ಕೇಳಿರೋದು. ನೋಡದ ಏನ್ ಬರುತ್ತೋ ಮುಂದೆ ಅಪ್ಡೇಟು. ಗಾಡಿ ಸರ್ವಿಸ್ ಬಿಡಕ್ ಹೋಗ್ತಾ ಇದೀನಿ. ಅಯ್ಯೋ, ಇಂಥ ಟೈಮಲ್ಲಿ ಫೋನ್ ಮಾಡಿ ಹಿಂಗಂದ್ರು. ಸೊ ಫ್ರೆಂಡ್ಸ್, ಫೈನಲಿ ಗಾಡಿ ಸರ್ವಿಸ್ ಬಿಟ್ಟು, ಗಾಡಿ ಎಲ್ಲಿ ಗೊತ್ತಾ, ಪಟ್ನಗೆರೆ RV ಕಾಲೇಜ್ ರೋಡ್ ಇದೆಯಲ್ಲ, ಅಲ್ಲಿ ಮಹೇಂದ್ರ ಶೋರೂಮ್ ಬಿಟ್ಟು. ಇನ್ನು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನಾಳೆ ಸಂಡೇ ಕಂಪ್ನಿ ಪೇಮೆಂಟ್ ಆಗಲ್ಲ. ಸೊ ಮಂಡೇ ಇಸ್ಕೊಳ್ಳಿ ಅಂದ್ರು. ಮತ್ತೆ ಸೋಮವಾರ ಬರೋದ. ಎಷ್ಟು ಹೊಟ್ಟೆ ಹಸಿತೈತೆ, ನಾಶ ಮಾಡ್ಬೇಕಿಲ್ಲ ಎಲ್ಲಾರು ನೋಡು. ನಾಶ ಮಾಡಕ್ ಹೋಗೋದ. ಅಲ್ಲೇ ರೋಡ್ ಬದಿ ಹೋಟ್ಲ್ ಕಾಣಿಸ್ತು, ಸಿಂಗಲ್ ಇಡ್ಲಿ, ರೈಸು, 2 ಬೋಂಡ ತಗೊಂಡು ತಿನ್ಕೊಂಡು, ಇದೆಲ್ಲ ಆದಮೇಲೆ ಸೀದಾ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಬಸ್ ಇಲ್ಲೇ ಬರುತ್ತೆ ವೆಯ್ಟ್ ಮಾಡಿ ಅಂದರು. ಕೊನೆಗೆ ಬಸ್ ಬಂತು, ಅಲ್ಲಿಂದ ಸೀದಾ ಟಿಕೆಟ್ ತಗೊಂಡೆ. ಅದು ಈರೋಳ್ಳಿಗೆ ಮಾತ್ರ ಅಂದರು, ಆಮೇಲೆ ಈರೋಳ್ಳಿಯಿಂದ ತಿರುಗಂಡಳ್ಳಿಗೆ ಬರಬೇಕು. ಸೊ ಕಾರ್ನ ಸರ್ವಿಸಿಗೆ ಬಿಟ್ಟು ಬಂದು ಬಸ್ಸಲ್ಲಿಂದ ಫೋನಲ್ಲಿ ಬೇರೆ ಚಾರ್ಜರ್ ಇರಲಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲೂ. ರೂಮಿಗೆ ಬಂದೆ, ಇನ್ನೂ ಕೆಲ್ಸಕ್ಕೆ ಬೇರೆ ಫೋನಲ್ಲಿ ಮಾತಾಡ್ತಾನೆ ನಮ್ಮ ಮನೋಜ. ರೂಮ್ ಒಳಗಡೆ ಯಾರ್ಯಾರು ಇದ್ದೀರಾ ಯಾರು ಏನ್ ಮಾಡ್ತಾ ಇದ್ದೀರಾ? ಎಲ್ಲ ಫಿಲಮ್ ನೋಡ್ಕೊ ಮಲ್ಕೋ. ಅವ್ರು ಇಷ್ಟ ಗಂಟೆ ಫೋನ್ ಯೂಸ್ ಮಾಡ್ತಿದ್ರು, ವಿಡಿಯೋ ಆನ್ ಮಾಡಿದ ತಕ್ಷಣ ಅಲ್ಲಿ ಕಣ್ಣು ಮುಚ್ಕೊ ಹೊಡದ. ಸೊ ಬಂದಾಯ್ತು, ಇವತ್ತು ಕೆಲಸ ಇಲ್ಲ. ಸೊ ಅದರಿಂದಾಗಿ ಬಟ್ಟೆಗಳಿದ್ದಾವೆ ಒಗೆಯೋದು, ಬಟ್ಟೆಗಳೆಲ್ಲ ಒಗೆದಾಕ್ಬೇಕು. ಬನ್ನಿ
ಏನ್ ಮಾಡೋದತಿ ಏನು ಮಾಡೋಕ್ಕಾಗಲ್ಲ, ನೋಡಬೇಕು. ನಮ್ಮ ಹುಡುಗಂದಲ್ಲ ಅಯ್ಯೋ ಅಯ್ಯೋ ಅಯ್ಯೋ. ನಾನು ಲೈಕ್ ಕೊಟ್ಟಿನಿ ಕಣಪ್ಪ. ಹ್ಞೂ ಗೊತ್ತೋಣ, ನೀವು ಒಬ್ಬರೇ ಲೈಕ್ ಕೊಟ್ಟಿರೋದು. ನನ್ನ ತಂಗಿ ಫೋನ್ ಮಾಡ್ಬಿಟ್ಟು ನೀನು ನಿಜವಾಗ್ಲೂ ಸಬ್ಸ್ಕ್ರೈಬರು ಅವರು ಒರಿಜಿನಲಾ ಡೂಪ್ಲಿಕೇಟಾ ಅದೇ ಕೇಳ್ತಾವಳೆ. ನೋಡು ಮತ್ತೆ ವಿಡಿಯೋ ಹಾಕಿದ್ಯಾ? ಬರೀ ಒಂದೇ ಒಂದು ಲೈಕು. ಅದೇನು ಒರಿಜಿನಲ್ಲ ಡೂಪ್ಲಿಕೇಟ, ನೀನು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ಯಾ ಅಂತಾರೆ. ನಾನು ಹೇಳಿದ್ರು ನಂಬ್ತಲ್ಲ, ಬರೀ ಒಂದೇ ಒಂದು ವಿಡಿಯೋದಿಂದ. ಕೇಳಕ್ಕೆ ನಮ್ಮ ಗುರುಗಳು ಇಲ್ಲ ನಮ್ಮ ನಮ್ಮ ಸಿಂಹ ಸಿಂಹ ಬಿಟ್ಟಿದ್ದೀವಿ ಲೇಟಾಗಿ ಅದರಿಂದ ಎಣಿಸ್ತಾ ಬಿಟ್ಟು ಬಂದರು. ಕನಿಷ್ಠ ಎಣಿಸ್ತಿದ್ರ ಪೆನ್ಸಲಿ ಒಳ್ಳೆ ನಿದ್ದೆ ಹೊಡೆದ್ರೆ ಒಳ್ಳೆ ನಿದ್ದೆ. ಮಾಡ್ತಾನೆ ಗೊತ್ತಿಲ್ಲ. ಅಯ್ಯೋ ಅದಕ್ಕೆ ನಿನ್ನೆ ಲಾಗ್ ನೋಡ್ಬೇಕು ಕಣೋ, ಹೆವಿ. ಹೆಂಗೆ ಗೊತ್ತಾ, ನನಗೆ ಒಂಥರ ಇಷ್ಟ ಆಗೋಯ್ತು ಎಡಿಟ್ ಮಾಡ್ಬೇಕಾರೆ. ಈ ಥರನೂ ಎಡಿಟ್ ಮಾಡ್ತೀನಿ ನಾನು ಅಂತ. ಆಯ್ತದೆ 3 ಗಂಟೆ 33 ನಿಮಿಷಕ್ಕೆ ಕರೆಕ್ಟಾಗಿ ಅಪ್ಲೋಡ್ ಆಯ್ತದೆ. ಟೈಮ್ ಕೊಟ್ಬಿಟ್ಟು ಇದು ಮಾಡ್ಬಿಟ್ಟಿದ್ದೀನಿ ಶೆಡ್ಯೂಲ್. ಹೌದಾ? ಕೊಡ್ಬೇಕಾ? ಹಂಗೆ ಕೊಟ್ಟಿದ್ದೀನಿ. ಇವತ್ತು ಶನಿವಾರ ಅಲ್ವಾ, ಮಧ್ಯಾಹ್ನ ಮೇಲೆಲ್ಲ ಫ್ರೀ ಇರ್ತಾರೆ, ನೋಟಿಫಿಕೇಶನ್ ಹೋಯ್ತು ಅಂದರೆ ನೋಡ್ತಾರೆ ಅನ್ನೋ ಒಂದು ನಂಬಿಕೆ. ಏನು ಹೇಳಿ, ನಂಬಿಕೆ. ಸೆಲೆಬ್ರಿಟಿ ಓ ಸೆಲೆಬ್ರಿಟಿಗಳು ಇಲ್ಲಿ ಬರ್ತಾರವ್ರು. ಇವರು ಇವತ್ತು ಎಲ್ಲೋ ಕೆಲಸ ಇಲ್ಲದೆ ಇರೋದ್ರಿಂದ ಸುಮ್ಮನೆ ರೂಮಲ್ಲಿ ಮಲಗಿರೋದೇ ಕೆಲಸ. ಸಾಂಬಾರು ಬಂದಿರ್ತವೆ, ಸಾಂಬಾರು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಅಂತ ಮೊಸರು, ಒಂದು ಪ್ಯಾಕೆಟ್ ಚಟ್ನಿ ತಂದೆ. ಏನು ಮಾಡ್ತವ್ರೆ ರೂಮಲ್ಲಿ ಎಲ್ಲ. ನಾವು ಬಂದು ಹೆಂಗೆ ನಾವು ಸಾಂಬಾರ್ ಚೆನ್ನಾಗೈತೆ. ಸಾಂಬಾರು ಚೆನ್ನಾಗೈತೆ ಅಂದ್ರೆ ನೈಟ್ಗೆ ಆಯ್ತದ ಬಿಡು. ಮೊಸರು ಚಾಡೆ ಹಾಕಿ ಇಡಿಸ್ಕೊತೀಯ ನೋಡಿ ಇಷ್ಟ ಇಲ್ಲ ಅಂತ ನೀನು ಹೇಳಿದ್ಮೇಲೆ ಚೆನ್ನಾಗಿ ಮೊಸರು ಓಪನ್ ಮಾಡಿ. ನೀವು ಮೊಸರು ಓಪನ್ ಮಾಡಿದ್ರೆ ಹಾಕುತ್ತಿಲ್ಲ ಅಷ್ಟೇ. ಇವರು ತಿನ್ನಲ್ಲ ಯಾರು ಅಶ್ವಥನ? ಅಶ್ವಥನ ನಾವು ಯಾವತ್ತೂ ನೋಡೇ ಇಲ್ಲ ನಾವು. ಓಪನ್ ಮಾಡಿ. ಯಪ್ಪ ರಜೆ ಇರೋದ್ರಿಂದ ನನಗೆ 1 ಅವರ್ ಮಲ್ಕೊಳ್ಳೋದು ಅಂದ್ಕೊಂಡು ಮಲ್ಕೊಂಡ್ರೆ ಅದೇ 6 ಗಂಟೆನೇ ಆಗೋದು. ಈಚೆ ಕಡೆ ವಾತಾವರಣ ಮಳೆ ಬರ್ತಿದೆ. ಬಟ್ಟೆ ಒಗಿಬೇಕು ಅಂದ್ಕೊಂಡೆ, ನಾವು ಒಗ್ದೆಲ್ಲ ಒಂದು ವಾರದಿಂದ ಬಟ್ಟೆ ಅವೆಲ್ಲ ಒಗಿಬೇಕು ಅಂದ್ಕೊಂಡೆ, ಅದು ಹೋಗ್ತಿಲ್ಲ, ಏನಿಲ್ಲ. ರೆಸ್ಟ್ ಮಾಡೋಕ್ಕೆ ವೀಡಿಯೋನೂ ಮಾಡಿಲ್ಲ ಕರೆಕ್ಟಾಗಿ. ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ನೋಡಿದ್ರೆ ಎಲ್ಲರೂ. ವೀಡಿಯೋನೂ ಮಾಡಿಲ್ಲ ಜಾಸ್ತಿ. ಇವತ್ತು ಹೋಗಿ ಕಾರ್ ಡ್ರಾಪ್ ಮಾಡ್ಬಿಟ್ಟು ಅಂದರೆ ಸರ್ವಿಸ್ ಬಿಟ್ಟು ಬಂದಿದ್ದು ಅಷ್ಟೇ. ಅವಾಗಿಂದ ಬಂದು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡು ಈಗಿನ ಮಳೆ ಬೇರೆ ಜೊತೆಗೆ ಎಲ್ಲರೂ ಹೊರಗಡೆ ಹೋಗೋಣ ಅಂದರೆ ರೂಮಲ್ಲೇ ಇದ್ದು ಏನಾದ್ರು ವೀಡಿಯೋ ಮಾಡಬೇಕು. ಮನಸ್ಸು ನೆಚ್ಚಿಸ್ಬಿಟ್ಟು ಏನಾದ್ರು ಒಂದು ವೀಡಿಯೋ ಮಾಡಬೇಕು. ಬನ್ನಿ ಮಾಡೋದು. ಸೊ ಇವಾಗ ಊಟ ಬಂದಿದೆ, ಊಟ ಇಳಿಸ್ಕೊತಾನೆ ನಮ್ಮ ಮನೋಜ. ಊಟ ಇಸ್ಕೊಂಡಾದ್ಮೇಲೆ ಇವತ್ತು ಬೇಗ ಬಂದ್ಬಿಟ್ಟಿದೆ ಊಟ. ಕೇಳಿರೋದು ಶನಿವಾರ, ಅದಕ್ಕೋಸ್ಕರ ಬೇಗ ಬಂದ್ಬಿಟ್ಟಿದೆ. ಮತ್ತೇನು ಅಷ್ಟೊಂದು ಹಸಿತಲ್ಲ, ಬರೀ ಅನ್ನ ತಿಂದು ನಮಗಂತೂ ಬೇಜಾರಾಗಿದೆ. ನೋಡಿ ಫ್ರೆಂಡ್ಸ್, ಇವತ್ತು ಏನು ಕೆಲಸ ಇಲ್ದಿರೋದಕ್ಕೆ ರೂಮ್ನ ಕ್ಲೀನಾಗಿ ಸಿಡ್ತಿರೋದೇ ಕೆಲಸ. ಎತ್ತಿಟ್ಬಿಟ್ಟಿದ್ದೀವಿ. ಅಲ್ಲೂ ನಮ್ಮ ಇದ್ರದ್ದೆಲ್ಲ ಇನ್ನು ನಮ್ಗೆ ಸಂಬಂಧ ಬರಲ್ಲ. ಇಲ್ಲಿ ಒಳಗಡೆ ಅಲ್ಲೇ ಸೀಟ್ಬಿಟ್ಟು ಕ್ಲೀನಾಗಿ ಹಾಸ್ಕೊಂಡು ಮಲ್ಗವ್ರೆ. ನಾವು ಇಷ್ಟ ಆಗಲ್ಲ, ಅಲ್ಲೂ ಅಡುಗೆ ಮನೆ ಹಾಲೆಲ್ಲ ನಾವೇ ನೋಡ್ಕೋಬೇಕಲ್ಲ, ಅದಕ್ಕೆ ನಾವೇ ಫುಲ್ ಸೀಟ್ತಾ ಇದ್ದೀವಿ. ಇವತ್ತೇನು ವೀಡಿಯೋ ಇಲ್ಲ ಅಂತ, ಏನು ಕಂಟೆಂಟ್ ಇಲ್ಲ ಅಂತ ಬೇಜಾರಾಗ್ಬಿಡಿ. ಇದೇ ಕಂಟೆಂಟ್.